ಅಕ್ರಮವಾಗಿ ಡಿಮ್ಯಾಂಡ್ ರಿಜಿಸ್ಟರ್ ರದ್ದು ಮಾಡಿ ಅಂಬೇಡ್ಕರ್ ಭವನ ಮತ್ತು ಆಶ್ರಯ ಯೋಜನೆಗೆ ಮಂಜೂರು ಮಾಡುವಂತೆ ದಲಿತ ಕುಟುಂಬಗಳು ಮನವಿ. ಅಕ್ರಮವಾಗಿ ದಾಖಲೆಗಳನ್ನು ಮಾಡಿಕೊಟ್ಟ ಪಂಚಾಯಿತಿ ಅಧಿಕಾರಿಗಳಿಗೆ ಶಿಕ್ಷೆಯಾಗಬೇಕು. ಗ್ರಾಮಸ್ಥರ ಆಕ್ರೋಶ. ಚಿಂತಾಮಣಿ ತಾಲೂಕಿನ ನಂದಿಗಾನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಗೋಪಲ್ಲಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನಕ್ಕೆ ಮತ್ತು ಆಶ್ರಯ ಯೋಜನೆಗೆ ಒತ್ತುವರಿಯಾಗಿದ್ದ ಜಾಗವನ್ನು ಗುರುತಿಸಿಕೊಳ್ಳಲು ಸರ್ವೆ ಕಾರ್ಯ ನಡೆಯಿತು. ರಾಜಸ್ವ ನಿರೀಕ್ಷಕರಾದ ಮಮತಾರವರು ಮಾತನಾಡಿ, ಗೋಪಲ್ಲಿ ಗ್ರಾಮದ ಸರ್ವೆ ನಂಬರ್ 27/P1ರಲ್ಲಿ 5 ಎಕರೆ 33 ಗುಂಟೆ ಜಮೀನು ಖಾಲಿ ಇದ್ದು, ಆ ಜಮೀನನ್ನು ಅಂಬೇಡ್ಕರ್ ಭವನ ಮತ್ತು ಆಶ್ರಯ ಯೋಜನೆಗೆ ನೀಡುವಂತೆ ಎಎಸ್ಎಸ್ಕೆ ರಾಜ್ಯ ಅಧ್ಯಕ್ಷ ಕೆಎಂ ಸಂದೇಶ್ ರವರು ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನ ನೀಡಿದ್ದು, ಈ ಅರ್ಜಿಯನ್ನ ಪರಿಶೀಲನೆ ಮಾಡುವಂತೆ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಅವರಿಗೆ ಆದೇಶ ಮಾಡಿದ್ದು, ಅವರ ಆದೇಶದಂತೆ ತಹಶೀಲ್ದಾರ್ ಅವರು ಜಾಗವನ್ನು ಗುರುತಿಸಿಕೊಡುವಂತೆ ನಮಗೆ ಆದೇಶ ಮಾಡಿರುತ್ತಾರೆ. ಅವರ ಆದೇಶದಂತೆ ಸರ್ವೆ ಕಾರ್ಯ ಮಾಡಲು ಬಂದಾಗ ಕೆಲವರು ಪಂಚಾಯಿತಿಯಲ್ಲಿ ಡಿಮ್ಯಾಂಡ್ ರಿಜಿಸ್ಟರ್ ಮಾಡಿಸಿಕೊಂಡು ಅನುಭವದಲ್ಲಿ ಇರುವುದರಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸರ್ವೆ ಮಾಡಲು ಕೋರಿರುತ್ತಾರೆ. ಇನ್ನು ಅವರ ಬಳಿ ಇರುವ ದಾಖಲೆಗಳನ್ನು ಪರಿಶೀಲಿಸಿ ಮಾನ್ಯ ತಹಶೀಲ್ದಾರ್ ಅವರಿಗೆ ವರದಿಯನ್ನ ನೀಡಿರುತ್ತೇವೆ. ತಹಶೀಲ್ದಾರ್ ಅವರು ಮುಂದಿನ ಕ್ರಮ ಏನು ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಎಂದು ತಿಳಿಸಿದರು. ಗ್ರಾಮಸ್ಥರು ಮಾತನಾಡಿ, ನಾವು ಆಶ್ರಯ ಯೋಜನೆಗಾಗಿ ಸುಮಾರು 22 ವರ್ಷಗಳಿಂದ ಅರ್ಜಿಗಳನ್ನು ನೀಡುತ್ತಿದ್ದು, ಇದುವರೆಗೂ ನಮಗೆ ಖಾಲಿ ನಿವೇಶನಗಳನ್ನು ನೀಡಿರುವುದಿಲ್ಲ. ನಾವುಗಳು ಒಂದು ಮನೆಯಲ್ಲಿ 4-5 ಕುಟುಂಬಗಳು ಜೀವನ ಮಾಡುತ್ತಿದ್ದು, ನಮ್ಮ ಪರಿಸ್ಥಿತಿ ಕೆಲವರೇ ಇಲ್ಲದಂತಾಗಿದೆ. ಆಶ್ರಯ ಯೋಜನೆಯಡಿ ಮನೆಗಳು ಮಂಜೂರು ಮಾಡಲು ಜಿಲ್ಲಾಧಿಕಾರಿಗಳಿಗೆ ಸಂದೇಶ್ ರವರು ಮನವಿಯನ್ನ ನೀಡಿದ್ದು, ಮನವಿಯಂತೆ ಸರ್ವೆ ಮಾಡಲು ಬಂದಾಗ ನಮ್ಮೂರಿನ ಬಲಾಢ್ಯರು ಶ್ರೀಮಂತರು ಸರ್ವೆ ಕಾರ್ಯವನ್ನು ನೆಲೆಸಿ ಡಿಮ್ಯಾಂಡ್ ರಿಜಿಸ್ಟರ್ ಅಧಿಕಾರಿಗಳಿಗೆ ತೋರಿಸಿ, ನಾವು ಈಗಾಗಲೇ ಈ ಜಾಗದಲ್ಲಿ ಅನುಭವದಲ್ಲಿ ಇದ್ದೇವೆ, ಸರ್ವೆ ಮಾಡಬೇಕಾದರೆ ಪಂಚಾಯಿತಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸರ್ವೆ ಮಾಡಿ ಎಂದು ಸರ್ವೆ ಕಾರ್ಯವನ್ನು ನೆಲೆಸಿರುತ್ತಾರೆ. ಅಕ್ರಮವಾಗಿ ದಾಖಲೆಗಳನ್ನು ಮಾಡಿಸಿಕೊಂಡಿದ್ದು, ಈ ದಾಖಲೆಗಳನ್ನು ಮಾಡಿಸಿಕೊಟ್ಟಂತಹ ಅಧಿಕಾರಿಗಳಿಗೆ ಕಾನೂನು ಅಡಿಯಲ್ಲಿ ಶಿಕ್ಷೆಯಾಗಬೇಕು ಮತ್ತು ಇವರ ದಾಖಲೆಗಳನ್ನು ವಜಾ ಮಾಡಿ ಅರ್ಹರಿಗೆ ನಿವೇಶನಗಳನ್ನು ಕೊಡಬೇಕಾಗಿ ಅಧಿಕಾರಿಗಳ ಬಳಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಊರಿನ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ನವೀನ್ ಕಿರಣ್, ಚಿಂತಾಮಣಿ. ಇದರಲ್ಲಿರೋದೆಲ್ಲ ಪೊಸಿಷನ್ ಎಲ್ಲ ನಾವೇ. ತಿಪ್ಪೆ ಹಾಕಿ ಮುಂಚೆಯಿಂದ ಬೋರ್ಡರ್ ಹೊಡೆದಿದ್ದೀರಲ್ಲ. ಜೈ ಭೀಮ್. 2026ರಂದು ಗೋಪಲ್ಲಿ ಗ್ರಾಮದ ಸರ್ವೆ ನಂಬರ್ 27/P1ರಲ್ಲಿ 5 ಎಕರೆ 33 ಗುಂಟೆ ಜಮೀನು ಖಾಲಿ ಇದ್ದು, ಆ ಜಮೀನನ್ನು ಅಳತೆ ಮಾಡಿ ಅಂಬೇಡ್ಕರ್ ಭವನ ಮತ್ತು ಆಶ್ರಯ ಯೋಜನೆಗೆ ನಮ್ಮ ಜಮೀನನ್ನು ಮಂಜೂರಿ ಮಾಡಿ ಅಂತ ಮನವಿಯನ್ನು ಕೆಎಂ ಸಂದೇಶ್ ಸಂಸ್ಥಾ ಕೋಲಾರ ರವರು ಮನವಿಯನ್ನು ನೀಡಿದ್ದಾರೆ. ಹಾಗೂ ಜಿಲ್ಲಾಧಿಕಾರಿಗಳ ಪತ್ರದ ಸಂಖ್ಯೆ 807733/2026 ದಿನಾಂಕ 19/8/2025ರಂದು ಇದನ್ನ ಪರಿಶೀಲನೆ ಮಾಡಿ ವರದಿ ಅಂತ ಪತ್ರನ ಮಾನ್ಯ ತಹಶೀಲ್ದಾರ್ ಅವರಿಗೆ ಸಲ್ಲಿಸಿರ್ತಾರೆ. ಅದರಂತೆ ಮಾನ್ಯ ತಹಶೀಲ್ದಾರ್ ಅವರ ಜ್ಞಾಪನ ಸಂಖ್ಯೆ LNDCRE 877849 2026 ಡೇಟ್ 24/4/2026ರಂತೆ ದಿನಾಂಕ 34/26ರಂದು ಗ್ರಾಮಕ್ಕೆ ಹಾಜರಾಗಿ ತಾಲೂಕು ಭೂಮಾಪಕರು, ಗ್ರಾಮಸ್ಥರು ಎಲ್ಲರ ಸಮ್ಮುಖದಲ್ಲಿ ಪರಿಶೀಲನೆ ಮಾಡಲಾಗಿ ಈ ಗೋಪಲ್ಲಿ ಸರ್ವೆ ನಂಬರ್ 27/P1ರಲ್ಲಿ 5 ಎಕರೆ 33 ಗುಂಟೆ ಖಾಲಿ ಜಾಗ ಇರುತ್ತದೆ ಎಂದು ತಿಳಿಸಿರುವಂತೆ ನಾವು ಪರಿಶೀಲನೆ ಮಾಡಲಾಗಿ ಸದರಿ ಜಾಗದಲ್ಲಿ 11 ಜನ ಗ್ರಾಮಸ್ಥರು ಪಂಚಾಯಿತಿ ಕಡೆಯಿಂದ ಡಿಮ್ಯಾಂಡ್ ರಿಜಿಸ್ಟರ್ ನಮಗೆ ಕೊಟ್ಟಿದ್ದಾರೆ. ಅದರಂತೆ ನಾವು ಪೊಸಿಷನ್ನಲ್ಲಿ ಸ್ವಾಧೀನ ಅನುಭವದಲ್ಲಿ ಇದ್ದೀವಿ ಅಂತ ಹೇಳಿಬಿಟ್ಟು ಅವರು PDO ಅವ್ರ ಸಮ್ಮುಖದಲ್ಲಿ ಅಳತೆ ಮಾಡಿ ಅಂತ ಕೋರಿರ್ತಾರೆ.
ಅದರಂತೆ ನಾವು ಅವ್ರ ಕಡೆಯಿಂದ ಅವ್ರ ಹತ್ರ ಡಿಮ್ಯಾಂಡ್ ರಿಜಿಸ್ಟ್ರಿ ಏನಿರುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಕಲೆಕ್ಟ್ ಮಾಡಿಕೊಂಡು ಈಗ ಮಾಜರು ಮಾಡಿ ಈ ಒಂದು ವರದಿಯನ್ನು ಮಾನ್ಯ ತಹಶೀಲ್ದಾರ್ ಅವರಿಗೆ ಸಲ್ಲಿಸಿ ಮುಂದಿನ ಆದೇಶ ಏನು ನೀಡ್ತಾರೆ ಅದರಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ನಾವು ಈ ಮೂಲಕ ಎಲ್ಲ ಗ್ರಾಮಸ್ಥರಿಗೂ ತಿಳಿಸ್ತಾ ಇದ್ದೀವಿ. ಗ್ರಾಮದಲ್ಲಿ ಹಾಜರಾದಾಗ ನೀಡಿರ್ತಕ್ಕಂತಹ ಡಿಮ್ಯಾಂಡ್ ರಿಜಿಸ್ಟರ್ ಪ್ರಕಾರ ನಾರೆಪ್ಪ, ಮುನೆಮ್ಮ, ಪಾದಚ್ಚಮ್ಮ, ಪಾಪಚ್ಚಮ್ಮ, ರಾಮಪ್ಪ, ನಾರಾಯಣ ಸ್ವಾಮಿ GM, ಗುರ್ರಾಲು ರಾಮಪ್ಪ, GV ಆನಂದ, ರಾಮಪ್ಪ, ಬಚ್ಚಪ್ಪ ಮತ್ತು ನಾರೆಪ್ಪ ಬಿನ್ ಕೊತ್ತ ಮುನ್ಸ್ವಾಮಿ ಇತರರು ಈ ಒಂದು ಡಿಮ್ಯಾಂಡ್ ರಿಜಿಸ್ಟರ್ನ ಕೊಟ್ಟು ಪಂಚಾಯತಿಯಲ್ಲಿ ಇದನ್ನು ಪರಿಶೀಲನೆ ಮಾಡಿ ನಂತರ ಖಾಲಿ ಇದೆಯಾ ಎಂಬುದರ ಬಗ್ಗೆ ಅಳತೆ ಮಾಡೋದಕ್ಕೆ ಸೂಚಿಸಿರ್ತಾರೆ, ತಿಳಿಯಪಡಿಸಿರ್ತಾರೆ. ಅದರಂತೆ ನಾವು ಅವ್ರ ಹತ್ರ ದಾಖಲೆಯನ್ನು ತಗೊಂಡು PDOಗೆ ಪತ್ರ ಬರೆಯೋದಕ್ಕೆ ರಿಪೋರ್ಟನ್ನು ಕಳಿಸ್ತೀವಿ. ಸರ್ವೆ ನಂಬರ್ 27 ಬಾರ್ 1ರಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಕಡೆಯಿಂದ KM ಸಂದೇಶ್ ಅವರು ಕೋಲಾರಲ್ಲಿ ಇದನ್ನು ಅರ್ಜಿ ಮುಖಾಂತರವಾಗಿ 2022ರಿಂದ ನಾವು ಅರ್ಜಿಗಳ ಹೋರಾಟ ಮಾಡ್ಕೊಂಡು ಬಂದಿದ್ವಿ. 8/4/2022ರಲ್ಲಿ ಅರ್ಜಿಗಳನ್ನ ಕೊಟ್ಟಿದ್ವಿ. ನಾವು ಇಲ್ಲಿ ಅಂಬೇಡ್ಕರ್ ಭವನ ಬೇಕು ಮತ್ತು ಆಶ್ರಯ ಯೋಜನೆ ಮಾಡಬೇಕು ಅಂತೇಳ್ಬಿಟ್ಟು ಇದು ಮಾಡಿದ್ವಿ. ಅದಕ್ಕಾಗಿ ಇವಾಗ ಇದರಲ್ಲಿ ಬಲಾಟಿಗಳು ಈ ಭೂಮಾಪು ಮಾಡ್ಕೊಂಡಿರೋಂಥ ವ್ಯಕ್ತಿಗಳು ದೊಡ್ಡ ಏನು ಶ್ರೀಮಂತರು ಹಾಗೆ 100 ಎಕರೆ ಇರೋವಂಥವ್ರು ಈ ಯೋಜನೆಯಲ್ಲಿ ಡಿಮ್ಯಾಂಡ್ ರಿಜಿಸ್ಟ್ರುಗಳು ಈ ಹಿಂದಿನ ಪಂಚಾಯಿತಿಯಲ್ಲಿ ಇರತಕ್ಕಂಥ PDO ಹಾಗೂ ಅವರ ಬಿಲ್ ಕಲೆಕ್ಟರ್ಗಳು ಇವರೆಲ್ಲ ಒಪ್ಪಂದ ಮಾಡ್ಕೊಂಬಿಟ್ಟು ಚೆನ್ನಾಗಿ ಈ ಪಂಚಾಯಿತಿಯಲ್ಲಿ ಲೂಟಿ ಮಾಡೋವಂಥ ನೆಂದಗಾನಹಳ್ಳಿ ಪಂಚಾಯಿತಿಯಲ್ಲಿ ಲೂಟಿ ಮಾಡಿರೋವಂಥವ್ರು ಬಲಾಟಿಗಳಿದ್ದಾರೆ. ಈ ಸರ್ವೆ ನಂಬರಲ್ಲಿ ಡಿಮ್ಯಾಂಡ್ ರಿಜಿಸ್ಟ್ರ್ ಯಾವ ಥರ ಕೊಟ್ಟರೋ ಗೊತ್ತಿಲ್ಲ ನಮಗೆ. ಡಿಮ್ಯಾಂಡ್ ರಿಜಿಸ್ಟ್ರು ಕೊಡ್ತಾರೆ ಮತ್ತು ಅದರಲ್ಲಿ ಫುಲ್ಲು 9 10 ಕೊಡ್ತಾರೆ, ಏನು ಬೇಕಾದ್ರೂ ಮಾಡಿಬಿಡ್ತಾರೆ. ಅದಕ್ಕೆ ಇವ್ರಿಗೆ ಏನು ಇಲ್ಲದಂಥ ವ್ಯಕ್ತಿಗಳನ್ನ ನಾವು ಆಶ್ರಯ ಯೋಜನೆ ಅಂಬೇಡ್ಕರ್ ಭವನ ಕೇಳಿದಾಗ PDO ಅವರು ಬರಬೇಕಾಗಿತ್ತು, ಬರಲಿಲ್ಲ. ಅವ್ರಿಗೆ ONM ಹಾಕಿಲ್ಲ ಅಂತ ಸರ್ವೇಯರ್ ಅವ್ರು ಬಂದಿದ್ದರು, ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ RI ಮೇಡಮ್ ಮಂಜುಳಾ ಅವರು ಬಂದಿದ್ದರು, ಆಂಜಪ್ಪ ಅವ್ರ ಸರ್ವೇಯರ್ ಅವ್ರು ಬಂದಿದ್ದರು. ಇವರು ಏನು ಹೇಳಿದಾರೆ ಅಂದರೆ ತಹಸೀಲ್ದಾರ್ ಅವರ ಖುದ್ದಾಗಿ ತಹಸೀಲ್ದಾರ್ ಅವ್ರನ್ನ ಮನವಿ ಮಾಡಿ ತಹಸೀಲ್ದಾರ್ ಅವ್ರ ಕಡೆಯಿಂದ ಒಂದು ಮನವಿ ತಗೊಂಡು ಖುದ್ದಾಗಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಮತ್ತು ಇವ್ರಿಗೆ PDO ಅವ್ರಿಗೆ ಎಲ್ಲನೂ ಅನುಮತಿ ತಗೊಂಡು ಇಲ್ಲಿ ಸರ್ವೆಯಲ್ಲಿ ಬಂದಿರತಕ್ಕಂಥವ್ರನ್ನ ಈ 9 ಜನ 11 ಜನ ಅಂದರೆ 9 ಜನ ಇದು ಮಾಡ್ಕೊಂಡಿದ್ದಾರೆ. ಏನು ಇವರು ಫುಲ್ ಪೊಸಿಷನಲ್ಲಿ ಬಂದುಬಿಟ್ಟಿದ್ದೀವಿ, ನಾವೇ ಅಧಿಕಾರದಲ್ಲಿದ್ದೀರಿ ಅಂತ ಹೇಳ್ಬಿಟ್ಟು ದೌರ್ಜನ್ಯದಲ್ಲಿ ಬರೋವಂಥವ್ರು ಇವರು ಬಲಾಟಿಗಳು. ಇವ್ರ ಪಾಪ ಏನೂ ಇಲ್ಲ, ಇವರು 106 ಎಕರೆ ಏನೂ ಇಲ್ಲ, ಸುಮ್ಮನೆ ಅಂದರೆ 3ರಲ್ಲಿ ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಎಲ್ಲನೂ 106 ಎಕರೆ ಇರೋವಂಥವ್ರು ಇವರೆಲ್ಲ. ಈ 9 ಜನ ಬಂದುಬಿಟ್ಟು ನಾರಪ್ಪ, ಮುನಿಯಪ್ಪ, ನಾರಾಯಣ ರೆಡ್ಡಿ, ಪಾಪಚ್ಚಮ್ಮ, ಮುನ್ಶ್ಯಾಮ್ ರೆಡ್ಡಿ, ರಾಮಪ್ಪ, ರಮೇಶ್ ರೆಡ್ಡಿ, ನಾರಾಯಣ ಸ್ವಾಮಿ ಮತ್ತು ಗುರಾಲ ರಾಮರೆಡ್ಡಿ, GV ಆನಂದ್ ರೆಡ್ಡಿ, ರಾಮಪ್ಪ, ಚಿಕ್ಕ ಬಚ್ಚಪ್ಪ ರೆಡ್ಡಿ, ನಾರಪ್ಪ ಮತ್ತು ಮುನ್ಶ್ಯಾಮ್ ರೆಡ್ಡಿ ಇವರೆಲ್ಲನೂ ಸರ್ವೇಣಿಯರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಹಕ್ಕುಪತ್ರಗಳು ಮಾಡ್ಕೊಳ್ಳೋಕೆ ಹೋಗೋದು ಮತ್ತು ಡಿಮ್ಯಾಂಡ್ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಹೋಗೋದು ಇವೆಲ್ಲನೂ ವಜಾಗೊಳಿಸ್ಬಿಟ್ಟು ಸರ್ವೆ ನಂಬರಲ್ಲಿ ನಮಗೆ ಏನು ಬರುತ್ತೋ ಆಶ್ರಯ ಯೋಜನೆಯಲ್ಲಿ ನಮ್ಗೆ ಆಶ್ರಯ ಯೋಜನೆ ಮತ್ತು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡ್ಕೊಡ್ಬೇಕಾಗಿ ತಹಸೀಲ್ದಾರ್ ಅವ್ರಿಗೆ AC ಅವ್ರಿಗೆ ಮತ್ತು EO ಅವ್ರಿಗೆ ಪ್ರತಿಯೊಬ್ಬರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ಮೇಲಧಿಕಾರಿಗಳಿಗೆ ಎಲ್ಲದಕ್ಕೂ ಇದು ಮಾಡ್ಕೊಳ್ತಾ ಇದ್ದೀವಿ. ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಏನಾಗಬೇಕು ಅಂತ ಹೇಳ್ಬಿಟ್ಟು ಸಂಸ್ಥಾಪಕರಾದಂಥ KM ಸಂದೇಶ್ ಅವರು ಇದನ್ನು ಪರವಾಗಿ ಮುಂದಿನ ಕ್ರಮದಲ್ಲಿ ಮುನ್ನೆಚ್ಚರಿಕೆ ಎತ್ಕೊಂಡು ಎಲ್ಲರಿಗೂ ಆಶ್ರಯ ಯೋಜನೆ ಅಂತ ಹೇಳ್ಬಿಟ್ಟು ಇದು ಮಾಡಿಕೊಡ್ಸ್ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಪರವಾಗಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಡಿಮ್ಯಾಂಡ್ಗಳಾಗಿ ಇದೆಲ್ಲ ನಾನು ಇವರು 1 ತಿಂಗಳು 2 ತಿಂಗಳಿಂದ ಮುಂಚಿತವಾಗಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಹೊರತು 2.5 ತಿಂಗಳು ಮುಂಚೆನೆ 2022ರಿಂದನೂ ನಾವು ಅರ್ಜಿಗಳು ಹಾಕೊಂಡಿದ್ವಿ. ಅದ್ರವರೆಗೂ ಯಾವುದೂ ಇಲ್ಲ. ಫಸ್ಟು ತಹಸೀಲ್ದಾರ್ ಅವ್ರ ಕಡೆಯಿಂದನೂ ಹಾಕಿದ್ವಿ, EO ಕಡೆಯಿಂದನೂ ಹಾಕಿದ್ವಿ, ಮಾನ್ಯ ಜಿಲ್ಲಾಧಿಕಾರಿಗಳ ಕಡೆಯಿಂದ ಉಮಾದೇವಿ ಅವರು ಇದ್ರುವಾಗ ಜಿಲ್ಲಾಧಿಕಾರಿಗಳಾಗಿ ಜಿಲ್ಲಾಧಿಕಾರಿಗಳು ಉಮಾದೇವಿ ಅವರು ಕೂಡ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. ಫಸ್ಟ್ RI ಇದ್ದಂಥ ಸುಬ್ರಹ್ಮಣ್ಯ ಸರ್ ಅವರು ಕೂಡ ಅರ್ಧಂಬರ್ಧ ಸರ್ವೆ ಮಾಡಿ ನಿಲ್ಲಿಸ್ಬಿಟ್ಟಿದ್ರು. ಆ ಸರ್ವೆ ಮಾಡಿದಾಗ ಏನಾಗಿತ್ತು ಅಂತ ಹೇಳಿದ್ರೆ ಇವಾಗ ಮಾಡ್ಕೊಂಡಿದ್ದಾರಲ್ಲ ಡಿಮ್ಯಾಂಡ್ ರಿಜಿಸ್ಟ್ರು ಇವರೇ ಅರ್ಜಿದಾರರು ಆಗಿದ್ರು. ಅವಾಗ ಏನು ಮಾಡಬಾರ್ದು, ನಾವು ಈ ಆರ್ಜನೆ ಯೋಜನೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಖಾಲಿ ಜಾಗ ಇದೆ ಅಂತ
ಹೇಳಿದಾಗ ಈಗ ಮಾಡ್ಕೋಬೇಕಾಗಿತ್ತು. 22ರಲ್ಲಿ ಯಾನೂ ಇಲ್ಲ, ಈಗಿದೆ 22ರಲ್ಲಿ ಹಾಗಂತ ಅವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. 2022ರಲ್ಲಿಂದನೂ ಅರ್ಜಿಗಳು ಹಾಕೊಂಡು ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ಗುಡಿಸಲುಗಳು ಹಾಕಿದ್ದೀವಿ, ಮತ್ತೆ ಮನೆಗಳು ಕಟ್ಕೊಂಡಿದ್ವಿ, ತಿಪ್ಪೆಗಳು ಹಾಕೊಂಡಿದ್ವಿ, ಎಲ್ಲಾನು ಮುನ್ನೆರಕ್ಕೆ ಮಾಡ್ಕೊಂಡ್ ಬಂದಿದ್ವಿ. ಅದನ್ನೆಲ್ಲ ತೆರವುಗೊಳಿಸಿ ರಸ್ತೆನೂ ಮಾಡಿಸಿದ್ರು. ನಾವು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದೇ ಕಾನ್ಸೆಪ್ಟ್ ತಗೊಂಡು ರಾಜಕೀಯ ಪ್ರಲಾಟಗಳನ್ನ ಉಪಯೋಗಿಸ್ಕೊಂತ ವ್ಯಕ್ತಿಗಳಾಗಿದ್ರು. ಹೊಡ್ಸಿದ್ದೀವಿ, ತಿಪ್ಪೆಗಳು ಹಾಕಿದ್ದೀವಿ, ಪ್ರತಿಯೊಂದೂ ಅದರಲ್ಲೇ ನಾವು ಪೊಸಿಷನ್ ಅಲ್ಲಿ ಇವಾಗ ನಾವೇ ಇದ್ದೀವಿ. ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಇವರು ಬಲಾಟಿಗಳು ನಮ್ಮ ಸಣ್ಣ ಇವ್ರ ಮೇಲೆಲ್ಲಾನು ಕೈವಾಡ ಮಾಡೋದಕ್ಕೆ ಬರ್ತಾ ಇರೋಂಥ ವ್ಯಕ್ತಿಗಳಾಗಿರ್ತಾರೆ. ಅದಂತ ಹೇಳ್ಬಿಟ್ಟು ಇವ್ರನ್ನೆಲ್ಲಾನು ತುಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ತುಳಿಯ ಬಲಶಾಲಿಗಳು ಅಂಥವ್ರಿಗೆಲ್ಲ ನಾವು ಕುಮ್ಮಕ್ಕೆ ಕೊಡೋದಿಲ್ಲ. ನಾವು ಕಾನೂನು ಪರವಾಗಿ ಹೋರಾಟ ಮಾಡ್ತೀವಿ, ಕಾನೂನು ಪ್ರಕಾರವಾಗಿ ನಾವು ಜಯ ಗಳಿಸ್ತೀವಿ. ಇಲ್ಲಿ 5 ಎಕರೆ 16 ಕುಂಟೆಯಲ್ಲಿ ನಾವು ಬರೀ ಎಸ್ ಸಿ ಜನಾಂಗ ನಾವು ಆಶ್ರಯ ಯೋಜನೆಯಲ್ಲಿ ಮನೆಗಳಿದ್ದಕ್ಕೆ ಅವರು ಬಲಾಢ್ಯರು ಅಕ್ರಮವಾಗಿ ಅಂಬೇಡ್ಕರ್ ಭವನನೂ ಬೇಕು, ಬಲಾಢ್ಯರು ಅಕ್ರಮವಾಗಿ ಈ ಜಮೀನುಗಳನ್ನೆಲ್ಲ ಡಿಮ್ಯಾಂಡ್ ರಿಜಿಸ್ಟ್ರಿಗೆ ಹತ್ತಿಸಿ ನಮ್ಮನ್ನು ಸರ್ವೆ ಮಾಡೋಕ್ಕೆ ಇವ್ರು ತೊಂದರೆ ಕೊಟ್ಟರು. ಸರ್ವೆ ಮಾಡಲಿಲ್ಲ. ಇವ್ರು ಬಂದಿದ್ದರು, ಯಾರೋ ರೆವಿನ್ಯೂ ಇನ್ಸ್ಪೆಕ್ಟ್ರಮ್ಮ ಮಂಜುಳಮ್ಮ ಮತ್ತು RI ಅವರು ಬಂದಿದ್ದರು, ಸರ್ವೇಯರು ಬಂದಿದ್ದರು. ಇವ್ರನ್ನ ಯಾರನ್ನೂ ಅವ್ರು ಅಳಿಲಿಸಲಿಲ್ಲ. ನಮ್ಗೆ ದಯಮಾಡಿ ಅನುಕೂಲ ಮಾಡ್ಕೊಳ್ಬೇಕಾಗಿ ವಿನಂತಿ. ಜೈ ಭೀಮ್. గోపల్లి గ్రామంలో వాసిస్తున్నాము మేము. మాకు ఇండ్లు దాని లేవు. మాకు చాలా బాధ అయిపోయింది. బాత్రూమ్లు కట్టుకోవాలన్నా కూడా మాకు జాగాలు లేవు. జీవాలు కట్టేసుకున్నా జాగాలు లేవు. అంతా తిప్పులు వేసుకునేసినారు. ఒక్క దగ్గర 2022ರಲ್ಲಿ ಅರ್ಜಿಗಳು ಹಾಕ್ಕೊಂಡಿವಿ. ನಮಗೇನು ರೆಸ್ಪಾನ್ಸ್ ಬರಲಿಲ್ಲ. ನಾವು ಈ ರೀತಿ ಇದು ಮಾಡಿದ್ರು ಅವರು ಏನು ಕೇರ್ ತಗೊತಾ ಇಲ್ಲ. ನಮಗೆ ಇದು ಅಂಬೇಡ್ಕರ್ ಭವನ ಬೇಕು, ಕಟ್ಕೊಳ್ಳೋಕ್ಕೆ ಮನೆಗಳು ಬೇಕು. ನಮಗೆ ಆಶ್ರಯ ಮನೆಗಳಿಗೆ ಎರಡು ಸಂಸಾರಗಳಿವೆ, 3 ಸಂಸಾರಗಳಿವೆ. ಜಾಗನೇ ಇಲ್ಲ. ಎಲ್ಲ ಅವರು ಪ್ರಭಾವಿಗಳು ಬಡವರು ನಮ್ಮನ್ನು ಇಲ್ಲಿ ಮಟ್ಟದಲ್ಲಿ ನೋಡಿಕೊಂಡು ಏನು ಇದು ಮಾಡಿದ್ರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮನ್ನು ಮನವಿ ಮಾಡ್ಕೊತಾ ಇದ್ದೀವಿ ಸರ್.